ಹಲೋ ಫ್ರೆಂಡ್ಸ್, ಇವತ್ತಿನ ಸಂಚಿಕೆಯಲ್ಲಿ ಏನಾಯಿತು ಅಂತ ನೋಡ್ಕೊಂಡು ಬರೋಣ ಬನ್ನಿ. ಮಹೇಶ್ವರಿ, ಈಗಲಾದರೂ ನಿನ್ನ ಹಠ ತೀರಿ ಸಮಾಧಾನ ಆಯ್ತೇನೆ? ಪಾಪ ಆ ಹುಡುಗಿ ಎಲ್ಲರ ಮುಂದೆ ಅಷ್ಟು ಹೀನಾಯವಾಗಿ ಕ್ಷಮೆ ಕೇಳಿದಾಳೆ. ಇನ್ನಾದರೂ ಈ ಹಠ ಬಿಟ್ಟು ಈ ವಿಷಯನ ಇಲ್ಲಿಗೆ ಬಿಟ್ಟು ಒಳಗಡೆ ಬರ್ತೀಯಾ ಅಂತಾರೆ ಶ್ರೀಧರ. ಇವತ್ತಿಗೆ ಇವಳಿಗೆ ಇಷ್ಟು ಪಾಠ ಸಾಕಾಗಲ್ಲ. ಇನ್ನೂ ಒಂದು ವಿಷಯ ಬಾಕಿ ಇದೆ. ನನ್ನನ್ನೇ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ತಿಸ್ತೇನೆ, ಪೊಲೀಸ್ರ ಕೈಯಲ್ಲಿ ನನ್ನ ಕೈಗೆ ಹೊಡೆಯೋ ಹಾಗೆ ಮಾಡ್ತೇನೆ ನಿನ್ನನ್ನು ಅಂತ ಮಹೇಶ್ವರಿ ಪ್ರೇಮಗೆ ಹೊಡೆಯೋಕ್ಕೆ ಕೈ ಎತ್ತುವಾಗ ಕಲ್ಯಾಣಿ ಕೈನ ಹಿಡ್ಕೊಂಡು, ಸಾಕು ಮಾಡು ಮಹೇಶ್ವರಿ, ಈಗಾಗಲೇ ಒಂದು ಸಲ ಅವಳ ಮೇಲೆ ಕೈ ಮಾಡಿ ತಪ್ಪು ಮಾಡಿದ್ಯಾ, ಮತ್ತದೇ ತಪ್ಪನ್ನು ಮಾಡಬೇಡ ನೀನು ಅಂತಾರೆ. ಇವಳು ಪೂರ್ವಿನ ಅಳಿಸಿದಾಳೆ, ಅದಕ್ಕೆ ಅವಳಿಗೆ ಹೊಡೆದಿದ್ದು ಅಂತಾರೆ ಮಹೇಶ್ವರಿ. ಯಾಕೆ ಅಳಿಸಿದ್ಲು ಅಂತಾರೆ ಕಲ್ಯಾಣಿ. ಪೂರ್ವಿ ಹೇಳೆ, ಇವಳು ಏನು ಮಾಡಿದ್ಲು ಅಂತ ಹೇಳೆ ಅಂತಾರೆ ಮಹೇಶ್ವರಿ. ಅತ್ತೆ, ಪೂರ್ವಿ ನನ್ನಿಂದ ಹತ್ತಿದ್ದು ನಿಜ, ನೀವು ನನ್ನ ಕೆನ್ನೆಗೆ ಹೊಡೆದಿದ್ದು ನಿಜ, ಆದರೆ ದಯವಿಟ್ಟು ಇದೆಲ್ಲ ಇಲ್ಲಿಗೆ ಬಿಟ್ಬಿಡೋಣ ಅಂತಾಳೆ ಪ್ರೇಮ. ಮನೆ ವಿಷಯ 4 ಗೋಡೆ ಮಧ್ಯೆನೇ ಇರಬೇಕು. ಯಾರೇ ತಪ್ಪು ಮಾಡಿದ್ರೂ ಆ ವಿಷಯನ ದೊಡ್ಡವ್ರ ಹತ್ರ ಬಂದು ಹೇಳ್ಕೋಬೇಕು. ಅದರಿಂದ ನ್ಯಾಯ ಸಿಗದೆ ಹೋದಾಗ ಮಾತ್ರ ನೀನು ದೊಡ್ಡ ನಿರ್ಧಾರ ತಗೋಬೇಕು. ನಿನಗೆ ಇದೊಂದು ಪಾಠ ಆಗಲಿ, ಮತ್ತು ಯಾವತ್ತೂ ಇಂಥ ತಪ್ಪು ಮಾಡೋಕ್ಕೆ ಹೋಗಬೇಡ ಮಹೇಶ್ವರಿ. ಇನ್ನೇನೆಲ್ಲ ಮುಗಿತಲ್ಲ, ನೀನು ದೊಡ್ಡವಳು, ಚಿಕ್ಕವರಿಗೆ ಕ್ಷಮಿಸಬೇಕಾಗಿರೋದು ನಿನ್ನ ಧರ್ಮ. ಈ ವಿಷಯನ ಇಲ್ಲಿಗೆ ಬಿಟ್ಟು ಒಳಗೆ ನಡೀರಿ, ಬಾ ಪ್ರೇಮ ಅಂತ ಕಲ್ಯಾಣಿ ಹೋಗ್ತಾರೆ. ರಾಮ್ ಪ್ರೇಮನ ಬಿಟ್ಟು ಎಲ್ಲರೂ ಒಳಗಡೆ ಹೋಗ್ತಾರೆ. ನೀನು ಮಾಡಿದ್ದು ತಪ್ಪು ಪ್ರೇಮ. ಇವತ್ತು ಅಮ್ಮಂಗೆ ಆಗಿರೋ ಅವಮಾನಕ್ಕೆ ಅವರನ್ನು ಯಾರಿಂದನೂ ಸಮಾಧಾನ ಮಾಡೋಕ್ಕಾಗಲ್ಲ. ನೀನು ಮಾಡಿರೋ ಕೆಲಸ ನನಗೂ ತುಂಬ ನೋವು ಕೊಡ್ತಿದೆ. ಅಲ್ಲ, ಅಮ್ಮ ಈ ರೀತಿ ಮಾಡಿದ್ದಾರೆ ಅಂತ ನನಗಾದರೂ ಹೇಳ್ಬೋದಿತ್ತಲ್ವಾ, ದೊಡ್ಡ ತಪ್ಪು ಮಾಡಿದೆ ನೀನು ಅಂತ ರಾಮ್ ಒಳಗೆ ಹೋಗ್ತಾನೆ. ಪ್ರೇಮ ಅಳ್ತಾ ಮನೆಯೊಳಗೆ ಬರ್ತಾಳೆ. ಈಚೆ ಭರತ್ ಡ್ರೈವಿಂಗ್ ಮಾಡ್ತಾ ಕಾವ್ಯನ ನೋಡ್ತಾ, ನಾನು ಆಸೆ ಪಟ್ಟು ನನ್ನ ಕೈಗೆ ಸಿಗದೆ ಇರೋದು ಅಂದರೆ ನೀನೊಬ್ಬಳೇ ಕಣೆ, ಅದೇನೋ ಗೊತ್ತಿಲ್ಲ, ನಿನ್ನ ಮೇಲೆ ಪ್ರೀತಿ ಹುಟ್ಕೊಂಡ್ಬಿಡ್ತು ನನಗೆ ಅಂತ ಯೋಚನೆ ಮಾಡ್ತಾ, ಕಾವ್ಯ, ನಾನು ತುಂಬ ದಿನದಿಂದ ನೋಡ್ತಿದ್ದೀನಿ, ನೀನು ಲೈಫಲ್ಲಿ ಕಳೆದು ಹೋಗ್ತಿದ್ಯಾ, ಹೆಜ್ಜೆ ಹೆಜ್ಜೆಯಲ್ಲೂ ನೀವು ನೋವಲ್ಲೇ ಇರ್ತೀಯ ಅಲ್ವಾ, ಅದಕ್ಕೆ ಕಾರಣ ಆ ಮಹಾದೇವ ತಾನೇ ಅಂತಾನೆ ಭರತ್ ಪ್ಲೀಸ್ ಮಹಾದೇವ, ಮತ್ತು ನಿನ್ನ ವಿಷಯದಲ್ಲಿ ನಾನು ತುಂಬ ಕೇಳಿದ್ದೀನಿ, ನೋಡಿದ್ದೀನಿ, ದಯವಿಟ್ಟು ಇದನ್ನು ಇಲ್ಲಿಗೆ ನಿಲ್ಲಿಸಿ. ಅದು ಅಲ್ಲದೆ ನಾನು ಜೀವನದಲ್ಲಿ ದುಃಖದಲ್ಲಿಲ್ಲ, ಹೋಪನ್ನು ಕಳ್ಕೊಂಡಿಲ್ಲ ಅಂತಾಳೆ ಕಾವ್ಯ. ನನ್ನ ಪ್ರಶ್ನೆಗೆ ಉತ್ತರನೇ ಕೊಡಲಿಲ್ಲ ನೀನು. ನಿನಗೂ ಮಹಾದೇವಂಗೂ ಯಾವುದ್ರಲ್ಲೂ ಮ್ಯಾಚೇ ಆಗಲ್ಲ ಅಲ್ವಾ ಅಂತಾನೆ ಭರತ್. ನಿನಗೆ ಹಾಗನಿಸ್ತು ಅಂತಾಳೆ ಕಾವ್ಯ. ಅವನು ಯಾವ ದಾರಿಯಲ್ಲಿ ಬಂದನೋ, ಅವನ ಸಂಸ್ಕಾರ ಏನು ಅಂತ ನನಗಷ್ಟೇ ಅಲ್ಲ ಕಾವ್ಯ, ಇಡೀ ಊರಿಗೆ ಗೊತ್ತು. ಮಹಾದೇವ ಲೋಕಲ್ ರೌಡಿ ಥರ ಆಡ್ತಾನೆ. ನಿನ್ನ ತರಹ ಕ್ಲಾಸ್ ಹುಡುಗಿ ಆ ರೀತಿ ಹುಡುಗನ ಜೊತೆ ಇರೋದಕ್ಕೆ ಒಬ್ಬ ಫ್ರೆಂಡಾಗಿ ನನ್ನ ಕೈನಲ್ಲಿ ನೋಡೋಕ್ಕಾಗ್ತಿಲ್ಲ ಅಂತಾನೆ ಭರತ್. ನೀನು ಮಹಾದೇವನ ಬಗ್ಗೆ ಈ ಥರ ಎಲ್ಲ ಮಾತಾಡೋದು ನನಗಿಷ್ಟ ಆಗೋದಿಲ್ಲ. ಹೊರನೋಟಕ್ಕೆ ಮಹಾದೇವ ತುಂಬ ಒರಟನಾಗಿ ಕಾಣಿಸ್ಬೋದು, ಮಾತಲ್ಲಿ ಸಂಸ್ಕಾರ ಇಲ್ಲ ಅಂತ ಅನ್ನಿಸ್ಬೋದು, ಆದರೆ ಅವನಿಗೆ ಒಳ್ಳೆ ಗುಣ ಇದೆ ಅಂತಾನೆ ಕಾವ್ಯ. ಅಲ್ಲ, ಆ ಮಹಾದೇವನ ಹತ್ರ ಅದು ಯಾವ ಒಳ್ಳೆಯ ಗುಣ ನೋಡಿದೆ ನೀನು? ಜಗತ್ತಿನ ಕಣ್ಣಿಗೆ ಅವನು ಬರೀ ಕೆಟ್ಟ ಕೆಲಸಗಳು, ಕೆಟ್ಟ ಗುಣಗಳೇ ಕಾಣಿಸ್ತಿದೆ ಅಂತಾನೆ ಭರತ್. ನಿನಗೆ ಹಾಗನ್ಸಿದೆ, ಅದು ನಿನ್ನ ಒಪಿನಿಯನ್. ಮಹಾದೇವ ಓದಿಲ್ಲ ನಿಜ, ಆದರೆ ಅವನಿಗೆ ಜೀವನ ಮೌಲ್ಯಗಳು ನಮಗಿಂತ ತುಂಬ ಚೆನ್ನಾಗಿ ಗೊತ್ತು. ಅವನ ಕೋಪ ಯಾವತ್ತಿದ್ರೂ ಅನ್ಯಾಯದ ವಿರುದ್ಧ ಮಾತ್ರ. ಅವನು ತುಂಬ ಪ್ರಾಮಾಣಿಕ ಮನುಷ್ಯ ಭರತ್ ಅಂತಾಳೆ ಕಾವ್ಯ. ಪ್ರಾಮಾಣಿಕತೆನ ಕಾವ್ಯ? ಅವನು ನಿನ್ನ ಮದುವೆ ಆಗಿದ್ದು ಯಾವ ಪ್ರಾಮಾಣಿಕತೆ ಮೇಲೆ? ಬಲವಂತವಾಗಿ ಹುಡುಗಿ ಕುತ್ತಿಗೆಗೆ ತಾಳಿ ಕಟ್ಟೋದು ಪ್ರಾಮಾಣಿಕತೆನ? ನನಗೇನು ಹಾಗೆ ಅನಿಸೋದಿಲ್ಲ ಅಂತಾನೆ ಭರತ್. ಅದರಲ್ಲಿ ಅವನ ಸ್ವಾರ್ಥಕ್ಕಿಂತ ಹೆಚ್ಚಾಗಿ ಅವನ ತಾಯಿ ಮೇಲೆ ಪ್ರೀತಿ ಇತ್ತು ಭರತ್. ಆ ಪರಿಸ್ಥಿತಿಯಲ್ಲಿ ಅವನ ತಾಯಿಗೋಸ್ಕರ ಆ ನಿರ್ಧಾರ ತಗೊಂಡ. ನಾನು ನನ್ನ ತಂದೆ ಗೌರವ ಕಾಪಾಡ್ಕೊಳ್ಳೋದಕ್ಕೆ ಈ ಮದುವೆಗೆ ಒಪ್ಕೊಂಡೆ. ಈ ಮದುವೆ ಒಂದು ಆಕ್ಸಿಡೆಂಟ್, ಏನೋ ನಡಿಬಾರ್ದಿತ್ತು, ಏನೋ ನಮ್ಮ ಕೈ ಮೇಲೆ ನಡೆದೋಯ್ತು ಅಂತಾಳೆ ಕಾವ್ಯ. ಅದಕ್ಕೆ ನೀನು ಬಲಿಯಾಗಬೇಕಾ? ನಿನ್ನ ಕನಸುಗಳು ಬಲಿಯಾಗಬೇಕಾ ಅಂತಾನೆ ಭರತ್. ನಿಜ, ಕನಸುಗಳು ಮರೆಯಾಗಿದೆ, ಆದರೆ ಬಲಿಯಾಗಿಲ್ಲ ಭರತ್. ನಾನು ಅವನ್ನ ಮದುವೆ ಆದಮೇಲೆ ತುಂಬ ಕಲ್ತಿದ್ದೀನಿ ಭರತ್. ಸಂಬಂಧಕ್ಕೆ ಬೆಲೆ ಕೊಡೋದನ್ನು, ತ್ಯಾಗದಲ್ಲಿ ಸುಖ ಕಾಣೋದು, ಕುಟುಂಬದ ಪರ ನಿಲ್ಲೋದು, ಇದೆಲ್ಲ ನಾನು ಮಹಾದೇವನನ್ನು ನೋಡಿ ಕಲ್ತಿದ್ದೀನಿ. ಮಹಾದೇವ ನನ್ನನ್ನು ನಡೆಸ್ಕೋತಾ ಇರೋ ರೀತಿ ನೋಡಿದರೆ ನನಗೆ ಅವನ ಮೇಲಿರೋ ಬೇಸರ ಕಡಿಮೆ ಆಗ್ತಿದೆ, ಅವನ ಮೇಲೆ ಗೌರವ ಹೆಚ್ಚಾಗ್ತಿದೆ ಅಂತಾಳೆ ಕಾವ್ಯ. ಅಂದರೆ ಅವನನ್ನು ನೀನು ಸಮರ್ಥನೆ ಮಾಡ್ಕೋತಿದ್ಯಾ ಅಂತಾನೆ ಭರತ್. ಹಣೆ ಬರಹ ಅಂತ ಬಂದ ಮೇಲೆ ಅವನು ಮಾತ್ರ ನಾನು ಯಾಕೆ ದೂಷಿಸಲಿ? ಅವನು ಮಾಡಿದ್ದು ತಪ್ಪಾದರೆ ನಾನು ಮಾಡಿದ್ದು ತಪ್ಪೇ. ನಮ್ಮನ್ನು ನಾವು ಕಾಪಾಡ್ಕೊಳ್ಳೋಕ್ಕೆ ಇನ್ನೊಬ್ಬರ ಮೇಲೆ ತಪ್ಪೋರಿಸೋದು ತುಂಬ ದೊಡ್ಡ ತಪ್ಪು ಅಂತಾಳೆ ಕಾವ್ಯ. ಆಗ ಮಹಾದೇವ ಭರತ್ಗೆ ಕಾಲ್ ಮಾಡ್ತಾನೆ. ಕಾವ್ಯ, ಫೋನ್ ರೀಚ್ ಆಗದೆ ಇರೋದಕ್ಕೆ ನನಗೆ ಫೋನ್ ಮಾಡ್ತಿದ್ಯಾ? ನಿನ್ನ ಫೋನ್ ರಿಸೀವ್ ಮಾಡಲ್ಲ ಕಣೋ ನನ್ನ ಮಗನೇ, ಉರ್ಕೊಂಡು ಸಾಯಿ ಅಂತ ಕಾಲ್ನ ಕಟ್ ಮಾಡಿ ಮನಸಲ್ಲೇ ಯೋಚನೆ ಮಾಡ್ತಾನೆ ಭರತ್. ಆಗ ಕಾವ್ಯ, ಯಾರದ್ದು ಭರತ್ ಫೋನ್? ತುಂಬ ಇಂಪಾರ್ಟೆಂಟ್ ಕೆಲಸ ಇದೆಯಾ ಅಂತಾಳೆ. ಚೇಚೆ ಹಾಗೇನಿಲ್ಲ, ಯಾವುದೋ ಕಂಪ್ನಿ ಕಾಲ್ ಅಂತಾನೆ ಭರತ್.
ಪೊಲೀಸಪ್ಪ ಫೋನ್ ಕಟ್ ಮಾಡ್ತೀಯಾ ನೀನು? ಹಂಗಾರೆ ಕಾವ್ಯನ ಹತ್ರ ನನ್ನ ಬಗ್ಗೆ ಇಲ್ಲ ಸಲ್ಲದ ಚಾಡಿ ಹೇಳೋಕ್ಕೆ ಶುರು ಮಾಡಿರ್ತೀಯ ಅಂತ ಅರ್ಥ. ನೀನು ಹಚ್ಚಿರೋ ವಿಷ ಅವಳ ಮೈ ಏರೋಕ್ಕೂ ಮುಂಚೆ ನಾನು ನಿನ್ನ ಮುಂದೆ ಇರ್ತೀನಿ ಅಂತಾನೆ ಮಹಾದೇವ. ಈಚೆ ಪ್ರೇಮ ರೂಮಲ್ಲಿ ಕೂತಿರ್ತಾಳೆ. ಆಗ ಫೋನ್ ತಗೊಂಡು ಕಾವ್ಯಂಗೆ ಕಾಲ್ ಮಾಡ್ತಾಳೆ. ಆಗ ಈ ಸಮಯದಲ್ಲಿ ಈ ನಂಬರನ್ನು ಸಂಪರ್ಕಿಸಲು ಸಾಧ್ಯ ಇಲ್ಲ ಅಂತ ಕೇಳುತ್ತೆ. ಆಗ ಕಾವ್ಯ ಯಾಕೆ ಹೀಗೆ ಮಾಡ್ತಿದ್ಯಾ ನೀನು ಅಂತ ಮತ್ತೆ ಮತ್ತೆ ಕಾಲ್ ಮಾಡ್ತಾ ಅಕ್ಕಂಗೆ ನ್ಯಾಯ ಕೊಡಿಸ್ಬೇಕು ಅನ್ನೋ ನಿನ್ನ ಹಠ ಇವತ್ತು ನನ್ನ ಎಲ್ಲರ ಮುಂದೆ ಅಪರಾಧಿಯನ್ನಾಗಿ ಮಾಡ್ತು. ನನಗೆ ಅತ್ತೆ ಕಾಲಿಗೆ ಬಿದ್ದಿದ್ದೇನೂ ಬೇಜಾರಿಲ್ಲ, ಆದರೆ ರಾಮ್ ನನ್ನ ಮೇಲೆ ಬೇಜಾರು ಮಾಡ್ಕೊಂಡಿರೋದು ನನ್ನ ಕೈಲಿ ಅರ್ಸ್ಕೊಳ್ಳೋಕ್ಕೆ ಆಗ್ತಿಲ್ಲ ಅಂತ ಮತ್ತೆ ಫೋನ್ ಮಾಡ್ತಿರುವಾಗ ಅಲ್ಲಿಗೆ ಮಹೇಶ್ವರಿ, ಕಿಟ್ಟಿ, ಪೂರ್ವಿ ಬರ್ತಾರೆ. ಏಯ್, ಫೋನ್ ಹಿಡ್ಕೊಂಡು ನೀನು ಯಾರಿಗೆ ಗೆಲುವಿನ ಸುದ್ದಿ ಹೇಳ್ತಿದ್ಯಾ? ನನ್ನ ಮಗನ ನೀನು ಮದುವೆ ಆದಾಗಲೇ ನಾನಿನ್ನ ಒಪ್ಕೊಳ್ಳಿಲ್ಲ, ನಾನಿನ್ನ ದ್ವೇಷಿಸ್ತಿದ್ದೆ. ಇವತ್ತು ನನ್ನ ಪೊಲೀಸ್ ಸ್ಟೇಷನ್ಗೆ ಮೆಟ್ಲು ಹತ್ತಿಸಿ ನನ್ನ ಮರ್ಯಾದೆ ಹರಾಜು ಹಾಕಿದೆ ಅಲ್ವಾ? ನನ್ನ ಉಸಿರಿರೋ ತನಕ ಮರೆಯಲ್ಲ. ಒಂದು ನೆನ್ಪಿಟ್ಕೊ, ಹೊಡೆದಿರೋ ಏಟು ಮರ್ತರು ಅನುಭವಿಸಿರೋ ನೋವು ನನ್ನ ಮನಸ್ಸಲ್ಲಿ ಉರಿತಾನೆ ಇರುತ್ತೆ, ಅದು ನಿನ್ನ ಉರಿಸ್ತಾನೆ ಇರುತ್ತೆ ಅಂತಾರೆ ಮಹೇಶ್ವರಿ. ಏ ಪ್ರೇಮ, ನೀನು ಮಾಡಿರೋ ಕೆಲಸಕ್ಕೆ ನಾನು ಮನಸ್ಸು ಮಾಡಿದರೆ ಇಷ್ಟೊತ್ತಿಗೆ ನಿನ್ನ ಫೋಟೋ ಮೇಲೆ ಹಾರ ಬಿದ್ದಿರ್ತಿತ್ತು. ನಮ್ಮ ಅಕ್ಕ ತಡೆದ್ಲು ಅಂತ ನಿನ್ನನ್ನು ಉಳ್ಕೊಂಡಿದ್ಯಾ? ಈ ಅಕ್ಕ ಈಗಲೂ ಹೇಳ್ತೀನಿ, ಇವಳ ಕತೆನ ಇಲ್ಲಿಗೆ ಮುಗಿಸ್ಬಿಡ್ತೀನಿ ಅಂತಾನೆ ಕಿಟ್ಟಿ. ಬೇಡ ಬಿಡು ಕಿಟ್ಟಿ, ನೀನು ಇವಳನ್ನು ಸಾಯಿಸಿ ಜೈಲಿಗೆ ಹೋಗಿ ನಿನ್ನ ಜೀವನ ನೀನು ಯಾಕೆ ಹಾಳು ಮಾಡ್ಕೋತೀಯಾ ಅಂತಾರೆ ಮಹೇಶ್ವರಿ. ನೋಡಿದ್ದೇನೆ ನಮ್ಮ ಅಕ್ಕ ಮನಸ್ಸು ಎಷ್ಟು ದೊಡ್ಡದು ಅಂತಾನೆ ಕಿಟ್ಟಿ. ಏಯ್, ಇಲ್ಲಿವರೆಗೆ ನೀನು ಈ ಮನೆಯಲ್ಲಿ ನೋಡಿರೋದು ಯಜಮಾನಿ ಮಹೇಶ್ವರಿನ. ಇನ್ನು ಮುಂದೆ ನೀನು ಸೇಡಿನ ಜ್ವಾಲೆಯಲ್ಲಿ ಉರಿತಾ ಇರೋ ಜ್ವಾಲಾಮುಖಿನ ನೋಡ್ತಾ ಇರೋದು. ನಿನ್ನ ಬದುಕನ್ನು ಒಂದೊಂದು ಕ್ಷಣನೂ ನರಕ ಮಾಡಿ ನೀನು ಸುರಿಸೋ ಕಣ್ಣೀರನ್ನು ಸ್ನಾನ ಮಾಡಿಸ್ಲಿಲ್ಲ ಅಂದರೆ ನನ್ನ ಹೆಸರು ಮಹೇಶ್ವರಿನೇ ಅಲ್ಲ ಅಂತಾಳೆ ಮಹೇಶ್ವರಿ. ಹೋಗ್ತಾಳೆ. ಕಿಟ್ಟಿನೂ ಹೋಗ್ತಾನೆ. ಆಗ ಪೂರ್ವಿ, ಅತಿಗೆ ನಾನು ನಿಮ್ಮನ್ನು ದೇವತೆ ಅಂದ್ಕೊಂಡಿದ್ದೆ. ಅವತ್ತು ನೀವು ಕಾಲೇಜ್ ಗುಟ್ಟನ್ನು ಯಾರಿಗೂ ಹೇಳಿ ಮುಚ್ಚಿಟ್ಟಿದ್ದನ್ನು ನೋಡಿ ನಿಮ್ಮನ್ನು ದೊಡ್ಡ ವ್ಯಕ್ತಿ ಅಂದ್ಕೊಂಡಿದ್ದೆ. ಆದರೆ ನೀವು ನನ್ನ ಅಮ್ಮನ ಮೇಲೆ ಹೀಗೆ ಸೇಡ್ ತೀರ್ಸ್ಕೋತೀರಾ ಅಂತ ಅಂದ್ಕೊಂಡಿರಲಿಲ್ಲ. ತನ್ನ ಮಗಳ ಮುಂದೆನೇ ತಾಯಿನ ಅರೆಸ್ಟ್ ಮಾಡಿ ಹೇಳ್ಕೊಂಡೋದ್ರೆ ಎಷ್ಟು ನೋವಾಗುತ್ತೆ ಅಂತ ನಿಮಗೆ ಗೊತ್ತಾ? ಅವತ್ತು ನಮ್ಮಮ್ಮ ನಿಮ್ಮ ಕೆನ್ನೆಗೆ ಹೊಡೆದಾಗ ನಾನು ಎಷ್ಟು ಸಂಕಟಪಟ್ಟೆ ಗೊತ್ತಾ? ನಾನು ನಿಮ್ಮನ್ನು ಯಾವತ್ತೂ ಕ್ಷಮಿಸಲ್ಲ ಅತಿಗೆ, ಯಾವತ್ತೂ ಕ್ಷಮಿಸಲ್ಲ ಅಂತ ಪೂರ್ವಿ ಹೋಗ್ತಾಳೆ. ಈಚೆ ಕಾವ್ಯ ಸೇಫ್ ಲೆಫ್ಟಿಗೆ ಹೋಗಬೇಕಲ್ವಾ ಬಸ್ ಸ್ಟ್ಯಾಂಡಿಗೆ ಅಂತಾಳೆ. ನೀನು ಯಾಕೆ ಬಸ್ಸಿಗೆ ಹೋಗ್ತೀಯಾ? ತುಂಬ ರಶ್ ಇರುತ್ತೆ. ಹೇಗಿದ್ದರೂ ನಾನು ಚೆನ್ನೈಗೆ ಹೋಗ್ತಿದ್ದೀನಲ್ವಾ, ಬೆಂಗಳೂರು ತಾನೇ, ಬಿಟ್ಟು ಹೋಗ್ತೀನಿ ಅಂತಾನೆ ಭರತ್. ಬೇಡ ಭರತ್, ನಿನ್ಗೆ ಯಾಕೆ ತೊಂದರೆ ಅಂತಾಳೆ ಕಾವ್ಯ. ಇದರಲ್ಲಿ ತೊಂದರೆ ಏನು ಬಂತು? ನಿನ್ನೆ ಎತ್ತಾಕೊಂಡು ಹೋಗ್ತಿದ್ದೀನಾ? ಕಾರಲ್ಲಿ ತಾನೇ ಹೋಗ್ತಿದ್ದೀನಿ ಅಂತಾನೆ ಭರತ್. ಬೇಡ ಭರತ್, ನನ್ನ ಬಸ್ ಸ್ಟ್ಯಾಂಡ್ವರೆಗೂ ಡ್ರಾಪ್ ಮಾಡು, ನಾನು ಅಲ್ಲಿವರೆಗೆ ಡ್ರಾಪ್ ತಗೋತೀನಿ ಅಂತ ನಾನು ಮಹಾದೇವನಿಗೆ ಹೇಳಿಬಿಟ್ಟಿದ್ದೀನಿ. ಹಾಗೆ ಹೇಳಿ ನಾನು ನಿನ್ನ ಜೊತೆ ಬೆಂಗಳೂರವರೆಗೂ ಹೋಗೋದು ಸರಿ ಬರಲ್ಲ, ನಾನು ಬಸ್ಸಲ್ಲೇ ಹೋಗ್ತೀನಿ ಅಂತಾಳೆ ಕಾವ್ಯ. ನನ್ನ ಜೊತೆ ನೀನು ಬೆಂಗಳೂರಿಗೆ ಡ್ರಾಪ್ ತಗೊಂಡೆ ಅಂತ ಹೇಳೋ ಅವಶ್ಯಕತೆ ಏನಿದೆ? ಅವನಿಗೆ ಬಸ್ಸಲ್ಲೇ ಹೋದೆ ಅಂತ ಸುಳ್ಳು ಹೇಳ್ಬಿಡು ಅಂತಾನೆ ಭರತ್. ಸಾರಿ ಭರತ್, ಹಾಗೆ ಸುಳ್ಳು ಹೇಳೋಕ್ಕೆ ನನ್ನಿಂದ ಆಗೋದಿಲ್ಲ ಅಂತಾಳೆ ಕಾವ್ಯ. ಯಾಕೆ? ಜಸ್ಟ್ ಒಂದು ಸುಳ್ಳಿಂದ ನಿನ್ನ ಪ್ರಯಾಣ ಸುಖಕರ ಆಗಿರುತ್ತೆ ಅಂದರೆ ಸುಳ್ಳು ಹೇಳೋದ್ರಲ್ಲಿ ತಪ್ಪೇನಿದೆ ಅಂತಾನೆ ಭರತ್. ಮಹಾದೇವ ಹೇಗೆ ಇರಲಿ, ಎಷ್ಟೇ ಹೊರಟಾಗಿರಲಿ, ಈಗ ಅವನು ನನ್ನ ಗಂಡ. ನಾನು ಎಲ್ಲಿ ಹೋಗ್ತೀನಿ, ಯಾರ ಜೊತೆ ಹೋಗ್ತೀನಿ ಅಂತ ಹೇಳೋದು ನನ್ನ ಕರ್ತವ್ಯ. ಮಹಾದೇವನ ನಂಬಿಕೆ ಉಳಿಸ್ಕೊಳ್ಳೋದು ನನ್ನ ಕರ್ತವ್ಯ. ಮಹಾದೇವನ ನಂಬಿಕೆ ಉಳಿಸ್ಕೊಳ್ಳೋದು ನನ್ನ ಧರ್ಮ. ಅವನ ನಂಬಿಕೆ ಮುರಿಯುವಂಥ ಕೆಲಸ ನಾನು ಮಾಡೋದಿಲ್ಲ ಭರತ್ ಅಂತಾಳೆ ಕಾವ್ಯ. ಅಷ್ಟೊಂದು ಗೌರವನ ಅವನ ಮೇಲೆ? ಇದಕ್ಕೆ ನಾನೇ ಏನಾದರೂ ಬೇರೆ ದಾರಿ ಹುಡುಕಬೇಕು ಅಂತ ಭರತ್ ಯೋಚನೆ ಮಾಡ್ತಾ, ಕಾವ್ಯ ಈಗಾಗಲೇ ತುಂಬ ಲೇಟಾಗಿದೆ, ಇದು ಬಸ್ ಇದೆಯಾ ಇಲ್ವಾ ಅಂತ ವಿಚಾರಿಸ್ತೀನಿ ಅಂತ ಫೋನ್ ತಗೊಂಡು ಕಾಲ್ ಮಾಡಿ ಲೌಡ್ ಸ್ಪೀಕರ್ಗೆ ಹಾಕಿ ಬೆಂಗಳೂರಿಗೆ ಬಸ್ ಯಾವಾಗಿದೆ ಅಂತ ಕೇಳ್ತಾನೆ ಭರತ್. ಬೆಂಗಳೂರು ಬಸ್ ಈಗ ತಾನೇ ಹೋಯಿತು ಸರ್ ಅಂತಾರೆ. ನೆಕ್ಸ್ಟ್ ಬಸ್ ಎಷ್ಟು ಗಂಟೆಗೆ ಅಂತಾನೆ ಭರತ್. ಇನ್ನೂ 1.5 ಗಂಟೆ ಬೇಕು ಸರ್ ಅಂತಾರೆ. ಭರತ್ ಕಾಲ್ ಕಟ್ ಮಾಡಿ, ಏನು ಮಾಡೋದು ಕಾವ್ಯ, ಈಗ ಸುಮ್ಮನೆ 1.5 ಗಂಟೆ ಬಸ್ ಸ್ಟ್ಯಾಂಡಲ್ಲಿ ಕಾಯ್ತೀಯಾ? ಅಷ್ಟರಲ್ಲಿ ಬೆಂಗಳೂರಿಗೆ ರೀಚ್ ಆಗಿಬಿಡ್ಬೋದು, ಏನಂತೀಯಾ ಅಂತಾನೆ ಭರತ್. ಆಗ ಈಚೆ ಮಹಾದೇವ ಜೀಪಲ್ಲಿ ಭರತ್ ಕಾರ್ ಮುಂದೆ ಬಂದು ನಿಲ್ತಾನೆ. ಭರತ್ ಬ್ರೇಕ್ ಹಾಕ್ತಾನೆ. ಯಾಕೆ ಭರತ್, ಏನಾಯಿತು ಅಂತ ಕಾವ್ಯ ಮಹಾದೇವನ್ನ ನೋಡಿ ಶಾಕ್ ಆಗ್ತಾಳೆ. ಜೀಪಿಂದ ಕೆಳಗಿಳಿತಾನೆ ಭರತ್. ಕಾವ್ಯ ಕೂಡ ಇಳಿತಾಳೆ. ಓಹೋ, ಏನು ಭರತ್ ಅವರು, ನೀವೇನು ಕಾರು ಓಡಿಸ್ತಿದ್ದೀರಾ, ಜಟಕ ಗಾಡಿ ಓಡಿಸ್ತಿದ್ದೀರಾ, ಇನ್ನೂ ಇಲ್ಲೇ ಇದ್ದೀರಾ, ಬೆಂಗಳೂರು ಮುಟ್ಟೇ ಇಲ್ವಾ ಅಂತಾನೆ ಮಹಾದೇವ. ಈಚೆ ರಾಮ್ ರೂಮಲ್ಲಿ ರೆಡಿಯಾಗಿ ಆಸ್ಪತ್ರೆಗೆ ಹೊರಡುವಾಗ ಪ್ರೇಮ ರಾಮ್ ಅಂತ ಅವನ ಕೈ ಹಿಡ್ಕೊಂಡು, ರಾಮ್ ಇನ್ನೂ ಎಷ್ಟು ದಿನ ಅಂತ ನನ್ನ ನಿರ್ಲಕ್ಷ್ಯ ಮಾಡ್ತೀಯೋ, ನನ್ನ ಮುಖ ನೋಡಿದರೆ ನಿನಗೆ ಅಸಹ್ಯ ಆಗ್ತಿದೆಯಾ ಅಂತಾಳೆ ಪ್ರೇಮ. ನನಗೆ ಹಾಸ್ಪಿಟ್ಲಿಗೆ ಲೇಟ್ ಆಗ್ತಿದೆ, ನಾನು ಹೊರಡ್ತೀನಿ ಅಂತಾನೆ ರಾಮ್. ನಾನು ನಿನ್ನ ಮದುವೆ ಆಗಬೇಕು ಅನ್ನೋ ಒಂದೇ ಒಂದು ಕಾರಣಕ್ಕೆ ಸುಳ್ಳು ಹೇಳಿ ತಪ್ಪು ಮಾಡಿದ್ದೀನಿ ಅನ್ನೋದು ಬಿಟ್ಟರೆ ಮದುವೆ ಆದಾಗಿಂದ ಈ ಮನೆಯವರಿಗೆ ನನ್ನಿಂದ ಸಮಸ್ಯೆ ಆಗಿದೆಯಾ? ತಪ್ಪು ಮಾಡಿದ್ನಾ ಅಂತಾಳೆ ಪ್ರೇಮ. ತಪ್ಪು ಮಾಡಿಲ್ವಾ? ನೀನು ಮಾಡಿರೋ ಕೆಲಸಕ್ಕೆ ಇಡೀ ಊರೇ ಉಗೀತಿದೆ ಪ್ರೇಮ. ಅತ್ತೆ ಮೇಲೆ ಸೊಸೆ ಕಂಪ್ಲೇಂಟ್ ಕೊಟ್ಟು
ಅತ್ತೆನ ಪೊಲೀಸ್ ಸ್ಟೇಷನ್ ಮೆಟ್ಲು ಹತ್ಸೋ ಹಾಗೆ ಮಾಡಿದ್ದಾಳೆ ಅಂತ ಎಲ್ಲರೂ ನಗ್ತಿದ್ದಾರೆ. ನ್ಯಾಯ ಮಾಡೋರ ಮನೇಲಿ ಅನ್ಯಾಯ ಆಗಿದೆ ಅಂತ ಹೀಯಾಳಿಸಿ ನಗ್ತಿದ್ದಾರೆ. ಇದೇನು ಅಲ್ವಾ ನಿನಗೆ? ಅಮ್ಮನ ಮೇಲೆ ಕಂಪ್ಲೇಂಟ್ ಕೊಟ್ಟಿದ್ದು ನಿನಗೆ ತಪ್ಪೇ ಅಲ್ವಾ ಅಂತಾನೆ ರಾಮ್. ಹೌದು ರಾಮ್, ಈಗ ಏನು ನಡೆದಿದೆಯೋ ಅದು ತಪ್ಪೆ. ಆದರೆ ಅಂತ ಪ್ರೇಮ ಹೇಳುವಾಗ ಸಾಕು ಮಾಡು ಪ್ರೇಮ, ನೀನು ಎಂಥ ಸ್ವಾರ್ಥಿ ಅಂತ ಇದರಿಂದ ನನಗೆ ಗೊತ್ತಾಗ್ತಿದೆ. ಅಮ್ಮನ ಸ್ವಭಾವ ನಿನಗೆ ಗೊತ್ತಲ್ವಾ? ಅವಳು ಹಠಮಾರಿ ಇರ್ಬೋದು, ಮಾತು ಹೊರಟಾಗಿರ್ಬೋದು. ಹಾಗಂತ ಅಮ್ಮನ ಪೊಲೀಸ್ ಸ್ಟೇಷನ್ ಹತ್ತೋ ಹಾಗೆ ಮಾಡಿದ್ಯಲ್ಲ, ಹೇಗಾದರೂ ಮನಸ್ಸು ಬಂತು ಪ್ರೇಮ ನಿನಗೆ? ಮದುವೆ ವಿಷಯದಲ್ಲಿ ನೀನು ಸುಳ್ಳು ಹೇಳಿರೋದಕ್ಕೆ ಅಲ್ವಾ ಅಮ್ಮಂಗೆ ನಿನ್ನ ಮೇಲೆ ಕೋಪ ಇರೋದು? ಅದು ಸರಿ ಹೋಗೋಕ್ಕೆ ಸ್ವಲ್ಪ ಟೈಮ್ ಕೊಡು. ಒಬ್ಬಳೆ ಮಗಳ ಸ್ಥಾನದಲ್ಲಿ ನಿಂತು ಸರಿ ಮಾಡಬೇಕಾಗಿದ್ದು ನೀನೇನು ಮಾಡಿದೆ ಪ್ರೇಮ ಅಂತಾನೆ ರಾಮ್. ನಾನು ಆಗಲೇ ಅತ್ತೆ ಕಾಲಿಗೆ ಬಿದ್ದು ಕ್ಷಮೆ ಕೇಳಿದ್ದೀನಿ. ಆಗಿದ್ದೇನೋ ಆಯಿತು, ಅದನ್ನು ಅಲ್ಲಿಗೆ ಬಿಟ್ಬಿಡು. ದಯವಿಟ್ಟು ನನ್ನ ಹತ್ರ ಮಾತಾಡು ರಾಮ್. ನೀನು ಮಾತಾಡದೆ ಹೋದರೆ ನನಗೆ ಪ್ರಾಣನೇ ಹೋಗುವಷ್ಟು ಸಂಕಟ ಆಗುತ್ತೆ ಗೊತ್ತಾ ಅಂತಾಳೆ ಪ್ರೇಮ. ಬೇರೆಯವರಿಗೆ ನೋವಾಗೋದು ನಿನಗೆ ಗೊತ್ತಾಗಲ್ಲ ಅಲ್ವಾ? ನಿನಗೆ ಯಾರ ಬಗ್ಗೆನೂ ಕಾಳಜಿನೇ ಇಲ್ವಲ್ಲೇ? ನಿನಗೆ ಬೇಕಾಗಿರೋದು ನಿನ್ನ ಹಠ, ನಿನ್ನ ಗೆಲುವು ಅಷ್ಟೇ ತಾನೇ? ಬರೀ ನಿನ್ನ ಬಗ್ಗೆ ಯೋಚನೆ ಮಾಡ್ತೀಯಾ ಹೊರತು ಮನೆ ಗೌರವದ ಬಗ್ಗೆ ಯಾವತ್ತಾದರೂ ಯೋಚನೆ ಮಾಡಿದ್ಯಾ ಅಂತ ರಾಮ್ ಹೋಗ್ತಾನೆ. ಆಗ ಪ್ರೇಮ ಅಳ್ತಾಳೆ. ಈಚೆ ಮಹಾದೇವ, ಇನ್ಸ್ಪೆಕ್ಟರ್ ಸಾಹೇಬ್ರೆ, ದಾರಿ ತಪ್ಪಿದ ಮಗ ಆಗಿಬಿಟ್ಟಿದ್ದೀರಾ ಹೇಗೆ? ಕಾವ್ಯನ ಬಸ್ ಸ್ಟ್ಯಾಂಡ್ಗೆ ಬಿಡ್ತೀನಿ ಅಂತ ಈ ಕಡೆ ಹೋಯ್ತಿದ್ದೀರಾ? ಬಸ್ ಸ್ಟ್ಯಾಂಡ್ ಇರೋದು ಆ ಕಡೆ ಅಲ್ವಾ ಅಂತಾನೆ ಮಹಾದೇವ. ಅದು ಮಹಾದೇವ ಬೆಂಗಳೂರಿಗೆ ಹೋಗೋ ಬಸ್ಸು ಹೊರಟುಬಿಟ್ಟಿದೆ ಅಂತ ಹೇಳಿದರು. ಅದಕ್ಕೆ ಭರತ್ ನಾನೇ ಡ್ರಾಪ್ ಮಾಡ್ತೀನಿ ಅಂತ ಹೇಳ್ದ. ಅಂದ ಹಾಗೆ ಇದೇನು ಇಷ್ಟು ಬೇಗ ಜೀಪ್ ರಿಪೇರಿ ಆಗೋಯ್ತು ಅಂತಾಳೆ ಕಾವ್ಯ. ಅಯ್ಯೋ, ನನ್ನ ಜೀಪ್ ಕೆಟ್ಟೇ ಇಲ್ಲ ಕಣಮೆ. ಈ ಭರತ್ ಕಳಿಸಿದ್ನಲ್ಲ ಮೆಕ್ಯಾನಿಕ್ಕು, ಅವನಿಗೆ ಜ್ಞಾನನೇ ಇಲ್ಲ ಅಂತ ಕಾಣಿಸುತ್ತೆ. ಇಲ್ಲಿ ಅವನು ಹೇಳಿದ್ದ ಆರ್ಡ್ರ್ ಪಾಲಿಸಬೇಕು ಅಂತ, ಅದಕ್ಕೆ ನಮ್ಮ ತಾವ ಬಂದು ಪುಂಗಿ ಊದ್ಬಿಟ್ಟ ಅಂತಾನೆ ಮಹಾದೇವ. ಅಂದರೆ ಅಂತಾಳೆ ಕಾವ್ಯ, ನನಗೇನೋ ಬಂದವನು ಅಸಲಿ ಮೆಕ್ಯಾನಿಕ್ ಅಲ್ವೇನೋ ಅಂತ ಸಂಶಯ. ನಮ್ಮ ಮೆಕ್ಯಾನಿಕ್ ಬಂದ, ಒಂದೇ ಒಂದು ವೈರಿಂಗ್ ಅಲ್ಲಾಡ್ಸ್ದ, ಒಂದೇ ಸ್ಟಾರ್ಟ್ ಕಣಮೆ, ಜೀಪು ಸ್ಟಾರ್ಟ್ ಆಗೋಯ್ತು ಅಂತಾನೆ ಮಹಾದೇವ. ಏನು ಮಹಾದೇವ, ನಾನೇನೋ ನಿಮಗೆ ಸಹಾಯ ಮಾಡೋಕೆ ಬಂದರೆ ನೀನು ನನ್ನ ಮೇಲೆ ಅನುಮಾನ ಪಡ್ತಿರೋ ಆಗಿದೆ ಅಂತಾನೆ ಭರತ್. ನಾನೇನು ಅನುಮಾನ ಪಡ್ತಾ ಇಲ್ಲ ಪೊಲೀಸಪ್ಪ, ಇದ್ದಿದ್ದನ್ನು ಇದ್ದಂಗೆ ಹೇಳಿದೆ. ಅದನ್ನು ನೀನು ಬಂದು ಎದೆ ಕೊಡ್ದಂಗೆ ತಗೊಂಡ್ರೆ ನಾನೇನು ಮಾಡೋಕ್ಕಾಯ್ತದೆ? ನೋಡು, ಇಲ್ಲಿವರೆಗೆ ಕಾವ್ಯಂಗೆ ಸಹಾಯ ಮಾಡಿದ್ಯಾ, ತುಂಬ ಥ್ಯಾಂಕ್ ಯು. ಕಾವ್ಯ ಬಾ, ನಮ್ಮ ಜೀಪು ರೆಡಿ ಆಯಿತು. ನೀನು ಬೆಂಗಳೂರಿಗೆ ಜೀಪಲ್ಲಿ ಹಾಡು ಹೇಳ್ಕೊಂಡು ಹೋಗೋಣ. ಕಾವ್ಯ ಬಾ ಅಮ್ಮ, ಜೀಪ್ ಹತ್ತು. ಈ ಕಾರ್ AC ಗಾಳಿಗಿಂತ ಈ ಜೀಪ್ ಗಾಳಿನೇ ಬಹು ಪಸಂದಾಗಿರುತ್ತೆ ಬಾ ಅಂತಾನೆ ಮಹಾದೇವ. ಭರತ್, ಪ್ರತಿ ಸಲ ನನಗೆ ಸಹಾಯ ಮಾಡೋಕ್ಕೆ ಬರ್ತೀಯಾ, ತುಂಬ ಥ್ಯಾಂಕ್ಸ್, ಬಾಯ್ ಅಂತ ಕಾವ್ಯ ಜೀಪ್ ಹತ್ತಿ ಕೂತ್ಕೋತಾಳೆ. ಆಗ ಮಹಾದೇವ ಭರತ್ ಹತ್ರ ಬಂದು, ಲೋ ಭರತ, ಯೂನಿಫಾರ್ಮ್ ಹಾಕೋದು ಜನರನ್ನು ಕಾಪಾಡೋಕ್ಕೆ, ಅವ್ರ ದಾರಿ ತಪ್ಪಿಸೋಕ್ಕಲ್ಲ. ಈ ಕಳ್ಳ ಕದೀಮನ್ ತರಹ ಸ್ಕೆಚ್ ಹಾಕೋದನ್ನು ಬಿಟ್ಟು ಒಳ್ಳೆ ಪೊಲೀಸ್ ಆಫೀಸರ್ ಥರ ಗೌರವದಿಂದ ನಡ್ಕೊಳ್ಳೋದನ್ನು ಕಲಿ ಅಂತಾನೆ ಮಹಾದೇವ. ಏಯ್, ಜಾಸ್ತಿ ಹಾರಾಡಬೇಡ. ಇದೇ ಕಾವ್ಯ ನೀನು ಕಟ್ಟಿರೋ ತಾಳಿನ ನಿನ್ನ ಮುಖಕ್ಕೆ ಎಸ್ದು ನನ್ನ ಹತ್ರ ಓಡಿ ಬರ್ತಾಳೆ ಅಂತಾನೆ ಭರತ್. ನೀನು ಹೀಗೆಲ್ಲ ಮಾತಾಡಿದಾಗ ಮೈಯೆಲ್ಲ ಇರುವೆ ಬಿಟ್ಟಂಗಾಯ್ತದೆ, ತಕ ಅಂತ ಕುಣಿಯೋಣ ಅನ್ನಿಸ್ತದೆ. ಆದರೆ ಆಮೇಲೆ ಅಲ್ಲೇ ಹಾಕಿ ಹೊಸ್ಕಾಕ್ಬಿಡೋಣ ಅನಿಸುತ್ತೆ. ಕನ್ಸು ಕಾಣ್ತಾ ಇರು. ಅದಕ್ಕೆ ಯಾವನಿಗೂ ಟ್ಯಾಕ್ಸ್ ಕಟ್ಟಬೇಕಾಗಿಲ್ಲ. ಆದರೆ ಒಂದು ವಿಷಯ ತಿಳ್ಕೊ, ತಾಳಿ ಕಟ್ಟೋಕ್ಕೆ ಗಂಡಸಾಗಿರಬೇಕು, ಆದರೆ ಅದನ್ನು ಉಳಿಸ್ಕೊಳ್ಳೋಕ್ಕೆ ಯೋಗ್ಯತೆ ಇರಬೇಕು. ನನಗೆ ಆ ಯೋಗ್ಯತೆ ಐತೆ ಅಂತಾನೆ ಮಹಾದೇವ. ಇನ್ನೂ ಏನು ಮಾಡ್ತಿದ್ಯಾ, ಬಾ, ಟೈಮ್ ಆಯಿತು ಅಂತಾಳೆ ಕಾವ್ಯ. ಬಂದೆ ಡಾರ್ಲಿಂಗು, ಸಾಹೇಬ್ರಿಂದ ಧನ್ಯವಾದ ಹೇಳ್ತಿದ್ದೀನಿ. ಏನು ಸರ್, ಧನ್ಯವಾದಗಳು, ನಾನಿನ್ನು ಬರ್ತೀನಿ ಅಂತ ಮಹಾದೇವ ಕಾವ್ಯನ ಕರ್ಕೊಂಡು ಹೋಗ್ತಾನೆ. ಸಿಟ್ಟಿಂದ ಭರತ್ ನೋಡ್ತಾನೆ. ಇಲ್ಲಿಗೆ ಈ ಸಂಚಿಕೆ ಮುಕ್ತಾಯವಾಗುತ್ತೆ. ಮುಂದಿನ ಸಂಚಿಕೆಗಾಗಿ ನಮ್ಮ ಚಾನಲನ್ನು ನೋಡಿ ಸಬ್ಸ್ಕ್ರೈಬ್ ಮಾಡಿ, ಲೈಕ್ ಮಾಡಿ, ಸಪೋರ್ಟ್ ಮಾಡೋದನ್ನು ಮರಿಬೇಡಿ.